ಅವರು ರಾಜತಾಂತ್ರಿಕ ನಡೆಗಳು ಅಂತ ಬಂದಾಗ ಕೇಂದ್ರ ಅದರದ್ದೇ ಆದ ಸ್ಟ್ಯಾಂಡ್ ತಗೊಂಡಿದೆ, ನಾವು ಅದಕ್ಕೆ ಗೌರವ ಕೊಡಬೇಕಲ್ವಾ? ಅಲ್ಲ, ನೀವು ರಾಜಕೀಯ ಬಂದಾಗ ನೀವು ತಗೊಳ್ಳಿ ಸ್ಟ್ಯಾಂಡ್, ತೊಂದ್ರೆ ಇಲ್ಲ. ಈಗ ಪಾಕಿಸ್ತಾನ ಇಂಡಿಯಾದ ಜೊತೆ ಬಹಳ ವರ್ಷಗಳಿಂದ ಯುದ್ಧ ನಡೀತಾ ಇದೆ. ಮೊನ್ನೆ ಹೋಗಿ ಕ್ರಿಕೆಟ್ ಆಡ್ಕೊಂಡು ಬಂದ್ರು. ಇಂಡಿಯಾ ಚೈನಾ ಮಧ್ಯೆ ಬಹಳ ಏನೋ ಸಂಬಂಧ ಅಷ್ಟು ಚೆನ್ನಾಗಿಲ್ಲ. ಆದ್ರೆ ನಾವು ಚೈನಾನ ಏನು ವಿರೋಧಿಸ್ತಾ ಇಲ್ಲ, ಚೈನಾ ಸಿನಿಮಾಗಳು ಇಂಡಿಯಾಗೆ ಬರೋದು ಬೇಡ ಅಂತ ಹೇಳ್ತಿಲ್ಲ. ಪ್ಯಾಲೆಸ್ಟೈನ್ ಯಾಕೆ? ಈಗ ಉಕ್ರೇನ್ ರಷ್ಯಾ ಗಲಾಟೆ ಆದಾಗ ನಾವು ಯಾರು ಸಂಕಷ್ಟದಲ್ಲಿದ್ದಾರೋ, ಯಾರ್ದು ತಪ್ಪಿಲ್ವೋ ಅವ್ರ ಜೊತೆಗೆ ನಿಂತ್ಕೋಬೇಕು. ಭಾರತದ ಘನತೆಯನ್ನ ನಾವು ಎತ್ತಿ ಹಿಡಿಬೇಕಾದ್ರೆ, ಭಾರತ ತನ್ನ ಸ್ಥಾನವನ್ನ ಗೌರವಯುತವಾಗಿ ಪ್ರದರ್ಶನಗೊಳಿಸ್ಬೇಕಾದ್ರೆ ಇಡೀ ಪ್ರಪಂಚದ ಬಗ್ಗೆ ಯಾರು ತೊಂದರೆ ಇಲ್ಲದಾರೋ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅರೆ ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಹೋಗೋದು ಭಾರತದ ಕಲ್ಚರ್ ಅಲ್ಲ ಮೊದಲಿಂದನೂ ಕೂಡ. ಭಾರತಕ್ಕೆ ತನ್ನದೇ ಆದಂಥ ಗೌರವ ಘನತೆ ಇದೆ, ಅದರದ್ದೇ ಆದಂತಹ ದಕ್ಷ ನಿಲುವುಗಳಿದೆ, ಪ್ರಾಮಾಣಿಕ ನಿಲುವುಗಳಿದೆ. ಪ್ರದರ್ಶನ ಮಾಡಬೇಕಲ್ಲ. ಬುದ್ಧಿಯನ್ನ ಅಕ್ಕಪಕ್ಕದ ದೇಶಗಳಿಗೆ ಎರಚಿಕೊಂಡು ನಾವು ಮಾಡಿದ್ದೇ ಸರಿ, ನಾವು ಅಯ್ಯೋ ಪಾಪ ಅನ್ನೋ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ತೋರ್ಪಡಿಕೆ ಮಾಡ್ತಾ ಇರುವ ದೇಶದ ಸಿನಿಮಾಗಳು ನೋಡಿ ಎಷ್ಟು ನೋಡ್ಲಿಲ್ಲ ಅಂದ್ರೆ ಅದು ನಮ್ಮ ಒಪಿನಿಯನ್, ಅದು ನಿಜಾನ ಇಲ್ವಾ ಅಂದ್ಬಿಟ್ಟು. ಮೇಡಮ್ ಒಂದು ಪ್ರಶ್ನೆ ಇದೆ, ಪ್ರಕಾಶ್ ರೈ ಅವರು ಈ ಬೆಂಗಾಲಿ ಫೈಲ್ಸ್, ಕಾಶ್ಮೀರಿ ಫೈಲ್ಸ್ ಅಂತ ಬಂದಾಗ ತುಟಿಕ್ ಪಿಟಿಕ್ ಅಂತ ಅನ್ನಲ್ಲ, ಬೇಡ ನಮ್ಮ ಅಫ್ಘಾನಿಸ್ತಾನ ಬಾಂಗ್ಲಾ ಅಂತ ತಗೊಳ್ಳೋಣ, ಹಿಂದೂಗಳ ನರಮೇಧವೇ ಆಗ್ತಿದೆ ಸಿನಿಮಾ ಅವ್ರ ದೇಶದವ್ರು ಮಾತಾಡ್ಕೊಳ್ತಾರೆ ಬಿಡ್ರಿ, ನಮ್ಗೆ ಯಾಕ್ರಿ ಅಂತಾರೆ. ಮುಸ್ಲಿಮರ ತುಷ್ಟೀಕರಣ, ಹಿಂದೂಗಳ ಕಂಡ್ರೆ ಉರ್ಕಂಡು ಬೀಳ್ತಾರೆ ಅಂತ ಸಹಜವಾಗಿ ಮೆಸೇಜ್ ಪಾಸ್ ಆಗುತ್ತಲ್ವಾ? ಅದು ಹೇಳ್ತಾ ಇರೋದು ಪ್ರಕಾಶ್ ರೈ ಬಗ್ಗೆ. ಆದ್ರೆ ಪ್ರಕಾಶ್ ರೈ ಹಂಗಿಲ್ಲ. ಪ್ರಕಾಶ್ ರೈ ಆತನ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸಿನಿಮಾ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಯುದ್ಧ ಆಗೋದ್ರ ಏನು ಬಾಂಗ್ಲಾದೇಶ ಮತ್ತೆ ಭಾರತದ ಮಧ್ಯೆ ಇಲ್ಲಿ ತನಕ ಇತ್ತೀಚಿನ ಸ್ಟೇಟ್ಮೆಂಟ್ ಅಥವಾ ಇಲ್ಲಿ ತನಕದ ಸ್ಟೇಟ್ಮೆಂಟ್ ಗಳು ಎಲ್ಲವೂ ಬರೀ ಸಿನಿಮಾ ಜನರಲೈಸ್ ಮಾಡೋ ಅಗತ್ಯ ಇಲ್ಲ. ನಾವಿವಾಗ ನಾನು ಉನ್ನತ ವ್ಯಕ್ತಿ ಆಗ್ಬೇಕು ಒಂದು ಅಭಿಲಾಷೆ ಇದೆ ಅವರಿಗೆ. ಇಲ್ಲಿ ಬಹುಸಂಖ್ಯಾತರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಅವ್ರು ಯಾವಾಗಲೂ ವಿವಾದಾತ್ಮಕ ವಿಷಯಗಳನ್ನೇ ತಗೊಂಡು ಅದನ್ನ ದೊಡ್ಡದ್ ಮಾಡಿ ತಾನು ದೊಡ್ಡನು ಅನ್ಸ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ ವಿನ ಪ್ರಕಾಶ್ ರೈ ಯಾಕೆ ಬಾಯ್ ಬಿಡ್ತಿಲ್ಲ? ಸಿಂಧೂರಿನಲ್ಲಿ ಅಷ್ಟೇ ಹೆಣ್ಮಕ್ಳು ಸತ್ರು, ಅದ್ರ ಬಗ್ಗೆ ಒಂದು ತುಟಿಕ್ ಪಿಟಿಕ್ ಅಂದಿಲ್ಲ. ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಎಷ್ಟು ನರಕ ಯಾತನೆ ಕೊಡ್ತಾ ಇದ್ದಾರೆ ಹಿಂದೂಗಳಿಗೆ, ಅದೇ ರೀತಿ ಕಾಶ್ಮೀರದಲ್ಲಿ ಎಷ್ಟು ಜನನ ಸಾಯಿಸ್ತಿದ್ದಾರೆ. ಅಲ್ಲ, ಅಲ್ಲಿ ನಾವು ಸ್ವತಂತ್ರ ಬಂದ ಕ್ಷಣದಲ್ಲಿ 22-30% ಇದ್ದಂತ ಹಿಂದೂಗಳು ಕೂಡ ಹೌದು. ಒಂದು ಸಿನಿಮಾ ಅಂತ ಬಂದಾಗ ಅಷ್ಟೇ ಬೌಂಡ್ರಿಯಲ್ಲಿ ಅವ್ರನ್ನ ನೋಡುವಷ್ಟು ಇನ್ನು ಚಿಕ್ಕ ಮನೋಭಾವನೆ ಇಲ್ವಲ್ಲ. ವಿಶಾಲವಾದ ಮನೋಭಾವನೆ ಇದ್ದಿದ್ರೆ ಈ ರೀತಿಯ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡ್ತಾರೆ. ಮುಸ್ಲಿಮರ ತುಷ್ಟೀಕರಣ ಓಲೈಕೆ ಈ ಪ್ರಮಾಣದಲ್ಲಿ ಯಾಕೆ? ಪ್ರಕಾಶ್ ರೈಗೆ ಪ್ರಚಾರ ಹಿಂಗ್ ಮಾತಾಡಿ ಗೇನ್ ಮಾಡ್ಬೇಕಾಗಿಲ್ಲ. ಆತ ಈಗಾಗ್ಲೇ ಫೇಮಸ್. ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ಳೋದು ಯಾಕೆ? ಅದು ವಿವಾದ ಮಾಡ್ತಾ ಇರುವಂತದ್ದು. ಪ್ಯಾಲೆಸ್ಟೈನ್ ಸಿನಿಮಾನು ಬರ್ಲಿ ಬಿಡ್ರಿ ಅನ್ನೋ ಅಂತದ್ದು ಒಂದು ಎಂಪಥೆಟಿಕ್ ವ್ಯೂ, ಅದು ಎಂಪಥೆಟಿಕ್ ಸ್ಟೇಟ್ಮೆಂಟ್. ಅದನ್ನ ವಿವಾದ ಮಾಡೋ ಜ್ಞಾನದ ಹರಿವಿಗೆ ಬ್ರೇಕ್ ಹಾಕದ್ ಬೇಡ, ಅಡ್ಡಗೋಡೆ ತಟ್ಟದ್ ಬೇಡ. ಹೌದು, ಆ ಪ್ಯಾಲೆಸ್ಟೈನ್ ಪರಿಸ್ಥಿತಿಯಿಂದ ಅಥವಾ ಸಿನಿಮಾಗಳಿಂದ ನಾವು ಏನ್ ಜ್ಞಾನ ಗೇನ್ ಮಾಡ್ಕೊಂಡು ನೋಡೋಣ ಅಲ್ಲ. ಏನು ಇಲ್ಲ ಅಂತ ಬಂದ್ರೆ, ಈಗ ಪ್ಯಾಲೆಸ್ಟೈನ್ ಸಿನಿಮಾಗಳು ಬಹಳ ನಿಕೃಷ್ಟವಾಗಿದ್ವು ಅಂತ ಬಂದ್ರೆ, ಅದು ಪ್ರದರ್ಶನಗೊಂಡು ಆ ರೀತಿ ಕ್ರಿಟಿಸಿಸಮ್ ಬಂದ್ರೆ, ಆವಾಗ ನೆಕ್ಸ್ಟ್ ಟೈಮ್ ಇಂದ ನಾವು ಅವಕಾಶ ಕೊಡೋದು ಬೇಡ. ಇದುವರೆಗೂ ಒಂದ್ ನಿಮಿಷ ನಾನು ಮಾತಾಡಬೇಡಿ. ಇದುವರೆಗೂ ನಮ್ಗೆ ಆ ಪ್ರಶ್ನೆ ಇರ್ಲಿಲ್ಲ ಅಲ್ವಾ? ಇಷ್ಟು ವರ್ಷಗಳು ಅಂತಾರಾಷ್ಟ್ರೀಯ ಸಿನಿಮಾ ಪ್ರದರ್ಶನಗಳು ನಡೆದಿದ್ದಾವೆ. ಇಲ್ಲಿ ತನಕ ಇದ್ದಂತಹ ಪ್ಯಾಲೆಸ್ತೈನ್ ಬೇರೆ, ಹಮಾಸ್ ಎಂಟ್ರಿ ಆದಾಗಿಂದ ಬದಲಾಗಿರುವ ಪ್ಯಾಲೆಸ್ತೈನ್ ಬೇರೆ. ಇಲ್ಲ, ನಮ್ಮ ಭಾರತದಲ್ಲಿ ಉಗ್ರಗಾಮಿತನ ಇಲ್ವಾ? ಇದೆ ಅಲ್ವಾ? ಯಾವ ಪ್ರಮಾಣದಲ್ಲಾರು ಆಗ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ. ಪ್ಯಾಲೆಸ್ತೈನ್ ನಲ್ಲಿರುವ ಹಮಾಸ್ ಉಗ್ರರಿಗೂ ನಮ್ಮ ದೇಶಕ್ಕೂ ನೀವು ಕಂಪೇರ್ ಮಾಡ್ತಾ ಇದ್ದೀರಾ? ತಪ್ಪು ಕಂಪೇರ್ ಮಾಡೋದ್ ಬೇಡ. ತಪ್ಪು ಯಾರಿಂದ ಎಲ್ಲಿ ನಡೆದ್ರು ತಪ್ಪೇ ಅದು. ಸೊ ಅದು ಒಂದು ಪ್ರಮಾಣದಲ್ಲಿರ್ಲಿ 10 ಪ್ರಮಾಣದಲ್ಲಿ ನಮ್ಮ ದೇಶದ ನೋವು ಹಾಗೆ ಆಗತ್ತೆ. ಅಲ್ಲ ಮೇಡಮ್, ನಮ್ಮ ದೇಶದ ಉಗ್ರಗಾಮಿಗಳನ್ನ ಹೆಂಗೆ ಮೊನ್ನೆ ಎಲ್ಲ ಹಲ್ಲೆಗಳಾಗಿದೆ. ಈಗ ನಮ್ಮ ಎಷ್ಟೊಂದು ಕಡೆ ಮಹಿಳೆ, ಒಂದ್ ನಿಮಿಷ ನಾನು ಮಾತಾಡ್ಬೇಕು. ಯು ಆರ್ ನಾಟ್ ಅನ್ ಆಂಕರ್. ಓಕೆ ಪ್ಲೀಸ್. ಸೊ ನಮ್ಮಲ್ಲಿ ಮಹಿಳೆಯರ ಬಗ್ಗೆ ಹಲ್ಲೆ ಆಗ್ತಾ ಇರೋಂಥದ್ದು, ಮಕ್ಕಳ ಮೇಲೆ ಹಲ್ಲೆ ಆಗ್ತಾ ಇರೋಂಥದ್ದು, ಅಥವಾ ಹಿಂದುಳಿದವರ ಮೇಲೆ ಹಲ್ಲೆ ಆಗ್ತಾ ಇರೋಂಥದ್ದು, ಇವೆಲ್ಲ ನಡೀತಾ ಇದಾವಲ್ಲ. ಅಲ್ಲ, ಇವೆಲ್ಲ ನಡೀತಿದಾವಲ್ಲ, ನಮ್ಮಲ್ಲಿ ಈಗ ಸಾಯ್ತಾ ಇದಾರಲ್ಲ. ನೀವು ಎಕ್ಸಾಂಪಲ್ ಕೊಟ್ರೆ ನಮಗೆ ಅರ್ಥ ಆಗ್ಬಿಡುತ್ತೆ ಬೇಗ.
ನಮ್ಮಲ್ಲಿ ಆಗ್ತಾರೋ ಹೆಣ್ಮಕ್ಳ ಎಕ್ಸಾಂಪಲ್ ಕೊಡ್ಲಾ, ಆಮೇಲೆ ಅದು ಇನ್ನು ವಿವಾದಾತ್ಮಕ ಅಂತ ಹೇಳ್ಬಾರ್ದು. ಈಗ ಉಗ್ರಗಾಮಿಗಳ ಬಗ್ಗೆ ಮಾತಾಡ್ತಾ ಇದೀವಿ. ನೀವು ಪ್ಯಾಲೆಸ್ಟೈನ್ ಹಮಾಸ್ ಉಗ್ರರಿಗೂ ನಮ್ಮ ದೇಶಕ್ಕೂ ಕಂಪ್ಯಾರಿಸನ್ ಅಲ್ಲ. ಬರೀ ಬಾಂಬ್ ಹಾಕೋರಷ್ಟೇ ಉಗ್ರಗಾಮಿಗಳಲ್ಲ ಅಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡೋರು ಎಲ್ಲಾರು ಕೂಡ ಉಗ್ರಗಾಮಿಗಳೇ, ತಪ್ಪಿತಸ್ಥರುಗಳೇ. ಅದು ಒಂದು ಮನುಷ್ಯರ ಬಗ್ಗೆ ಆಗಲಿ, 100 ಮನುಷ್ಯರ ಬಗ್ಗೆ ಆಗಲಿ, ಜನೋಸೈಡ್ ಆಗಲಿ ಅಥವಾ ಒಂದು ಮನುಷ್ಯನ ಹಿಡ್ಕೊಂಡು ಕೊಲ್ಲಿ. ಗಾಂಧಿ ಕೊಂದಿದ್ದು ಕೂಡ ಉಗ್ರಗಾಮಿತನ ಅಂತಾನೆ ತಾನೇ ಹೇಳ್ಬೇಕು ನಾವು. ಗೌರಿ ಕೊಂದಿದ್ದು ಅಥವಾ ಕಲಬುರ್ಗಿ ಕೊಂದಿದ್ದು, ಪನ್ಸಾರೆ ಕೊಂದಿದ್ದು, ಇದನ್ನು ಕೂಡ ಉಗ್ರಗಾಮಿತನ ಅಂತಾನೆ ಹೇಳ್ಬೇಕಾಗತ್ತೆ ನಾವು. ಒಬ್ಬೊಬ್ರು ನೀಡ್ ಮಾಡ್ತಾ ಇದ್ದಾರೆ ಹೊರತು. ಪ್ರಕಾಶ್ ರಾಜ್ ಅವ್ರನ್ನ ನೀವು ಹೇಳಿದ್ರಿ, ಸಿನಿಮಾ ಫೀಲ್ಡ್ ನಲ್ಲಿರುವಂತವ್ರನ್ನ ಸಿನಿಮಾ ಫೀಲ್ಡ್ ಅಲ್ಲಿ ಮಾತ್ರ ಯೋಚನೆ ಮಾಡಿ ಈ ರೀತಿಯಾಗಿ ನಾನು ಈ ವಿಷಯದಲ್ಲಿ ಐ ಡೋಂಟ್ ಥಿಂಕ್ ಸೋ. ಇದು ಬಹಳ ಒಪ್ಕೊಳಕ್ ಆಗ್ದಲೇ ಇರುವ ಸ್ಟೇಟ್ಮೆಂಟ್ ನೀವು ಕೊಟ್ಟಿದ್ದು. ಹಮಾಸ್ ಉಗ್ರರಿಗೂ ನಮ್ಮಲ್ಲಿ ಉಗ್ರಗಾಮಿಗಳೇ ಇಲ್ವಾ ಅಂತ ನಮ್ಮ ಇಂಡಿಯಾದ ಬಗ್ಗೆ ಉಗ್ರಗಾಮಿತನ ಯಾಕೆ ಬಂದಿರಬಹುದು, ಅವ್ರು ಸರಿ ಅಂತ ನಾ ಹೇಳ್ತಾ ಇಲ್ಲ. ಎಲ್ಲೇ ಉಗ್ರಗಾಮಿತನ ಇದ್ರು ಅದು ತಪ್ಪು. ಹಮಾಸಲ್ಲಿ ಉಗ್ರಗಾಮಿತನ ಯಾಕೆ ಹುಟ್ಕೊಳ್ತು, ಯಾರು ಕಾರಣರು ಅದಕ್ಕೆ ಅಥವಾ ಅಂತ ನಾವು ನೋಡೋದಾದ್ರೆ 48 ವರ್ಗುನು ಅಲ್ಲಿ ಏನು ಅಂತ ಸಮಸ್ಯೆ ಇರ್ಲಿಲ್ಲ. 48 ಭಯಂಕರ ಪ್ರೀತಿ ಅಂತ ಉಗ್ರರ ಮೇಲೆ, ಒಂದು ರಿಲಿಜಿಯನ್ ಏನು ಮಾಡಿದ್ರು ನಾವು ಒಪ್ಕೊಳ್ತೀವಿ. ಯಾಕೆ ಪ್ರೀತಿ ಯಾಕೆ ಇರ್ಬೇಕಾಗಿಲ್ಲ. ಈಗ ನಾನು ನೀವು ಕಾನ್ವರ್ಸ್ ಮಾಡ್ತಿದ್ದೀವಿ, ಒಂದು ಸೌಹಾರ್ದಯುತವಾಗಿ ಮಾತಾಡ್ತಾ ಇದ್ದೀವಿ. ನನ್ಗೆ ನಿಮ್ಗೆ ಪ್ರೀತಿ ಇದೆಯಾ? ಇಲ್ಲ ಅಲ್ವಾ? ಒಂದು ಸೌಹಾರ್ದಯುತ ಸಂಬಂಧ, ಒಂದು ಕಾನ್ವರ್ಸೇಷನ್ ಮಾಡ್ತಾ ಇದ್ದೀವಿ. ಸೊ ಇದೇ ರೀತಿ 48 ವರ್ಗೂ ಅಲ್ಲೇನು ಸಂಬಂಧ ಇರಲಿಲ್ಲ. 48 ಇಸ್ರೇಲಿಗರು ಅಲ್ಲಿಗೆ ಹೋಗಿ ಆ ನೆಲನ ಕಬ್ಜಾ ಮಾಡ್ಕೊಳ್ತಾ ಇವ್ರನ್ನ ಒತ್ತರಿಸಿದ್ದಾರೆ. ಸೊ ಇವ್ರಿಗೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಯಾವುದೇ ಇವನ್ ಮೊಲನ ಮೂಲೆಗೆ ಹಾಕಿದ್ರು ಅದು ಕಚ್ಚತ್ತೆ ಅಂತ ಹೇಳುವಂಥ ಒಂದು ಗಾದೆ ಇರಬೇಕಾದ್ರೆ ಅವ್ರ ಸಂಕಷ್ಟದಲ್ಲಿದ್ದಾರೆ. ಅವ್ರು ಹೆಂಗೋ ಒಂದು ಹೋರಾಟ ಮಾಡ್ಕೋತಾ ಇದ್ದಾರೆ. ಅದು ಸರಿ ಅಂತ ನಾನೇನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಅಡ್ವೊಕೇಟಿಂಗ್ ಪ್ಯಾಲೆಸ್ಟೈನಿಯನ್ ಟೆರರಿಸಮ್ ಅಥವಾ ಎನಿ ಟೆರರಿಸಮ್ ಫಾರ್ ದಟ್ ಮ್ಯಾಟರ್. ಈಗ ಟ್ರಂಪ್ ಮೊನ್ನೆ ಯಾವುದೋ ಒಂದು ದೇಶದ ಅಧ್ಯಕ್ಷನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದ, ಅದೂ ಸರಿ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ. ಹಾಗಾಗಿ ತಪ್ಪು ಎಲ್ಲಿ ನಡೆದ್ರು ತಪ್ಪೆ. ಆದರೆ ಸಿನಿಮಾ ಒಂದು ಜ್ಞಾನ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂತಹ ಒಂದು ಕ್ಷೇತ್ರ. ಅಂತಾರಾಷ್ಟ್ರೀಯ ಜ್ಞಾನ ಒಳ್ಳೆ ರೀತಿಯಲ್ಲಿ ನಮ್ಮ ಬೆಳವಣಿಗೆಗೆ ಸಹಕಾರ ಆದ್ರೆ ಮಾತ್ರ ಅದನ್ನ ಜ್ಞಾನ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥದ್ದು ರಿಲೇಟಿವ್ ಟರ್ಮ್.